ವೆಲ್ಕಮ್ ಫ್ರೆಂಡ್ಸ್, ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇವತ್ತು ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಸರಳವಾಗಿ ಯಾರು ಬೇಕಾದರೂ ಮಾಡುವಂಥ ಆರೆಂಜ್ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಅದರ ಬೆನಿಫಿಟ್ ಗೊತ್ತಾದರೆ ನೀವು ತಪ್ಪದೇ ಈ ಆರೆಂಜ್ ಜ್ಯೂಸನ್ನು ಮಾಡ್ತೀರಾ. ಅಷ್ಟು ಬೆನಿಫಿಟ್ ಇದೆ ಈ ಆರೆಂಜ್ ಜ್ಯೂಸ್ ಪ್ರತಿದಿನ ನಾವು ಕುಡಿಯೋದ್ರಿಂದ. ಬನ್ನಿ ಹಾಗಾದ್ರೆ ಈ ಆರೆಂಜ್ ಜ್ಯೂಸ್ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನೋಡ್ರಿ, ಈ ಆರೆಂಜ್ ಮೇಲಿನ ಸಿಪ್ಪೆಯನ್ನು ತೆಗಿಬೇಕು. ನಿಮ್ಗೆ ಎಷ್ಟು ಆರೆಂಜ್ ಬೇಕು, ಜ್ಯೂಸ್ ಬೇಕು ಅನ್ನೋದು ನೋಡಿಕೊಂಡು ಈ ಆರೆಂಜ್ ಮೇಲಿನ ಸಿಪ್ಪೆಯನ್ನು ತಕ್ಕೊಳ್ರಿ. ತುಂಬ ಸುಲಭವಾಗಿ ಮಾಡ್ತಾಯಿದ್ರು ಕೂಡ ಇದರ ಬೆನಿಫಿಟ್ ಮಾತ್ರ, ಇದರ ಪ್ರಯೋಜನಗಳೇನಿದೆಯಲ್ಲ ಬಂಧುಗಳೇ, ಅದ್ಭುತ. ಒಂದು ಮೆರ್ಯಾಕಲ್ ಅಂತಲೇ ಹೇಳಬಹುದು. ಇದನ್ನು ಕುಡಿದ್ರೆ ನಮ್ಮ ಬಾಡಿಯಲ್ಲಿ ಆಗುವಂಥ ಈ ಮೆರ್ಯಾಕಲ್ಲನ್ನು ನೀವು ಕುಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ತುಂಬಾ ಸುಲಭವಾಗಿ ಸರಳವಾಗಿ ಮಾಡುವಂಥ ಎಷ್ಟು ಸರಳವಾಗಿ ನಾವು ಈ ಜ್ಯೂಸನ್ನು ರೆಡಿ ಮಾಡ್ತೀವಿ, ಅಷ್ಟು ಅಮೋಘವಾಗಿರುವಂಥ ಅದ್ಭುತವಾಗಿರುವಂಥ ನಮ್ಮ ಬಾಡಿ ಚೇಂಜಸ್ ಆಗುತ್ತೆ. ಈ ಬೆನಿಫಿಟನ್ನು ಇದ್ರ ಮೇಲೆ ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾನೇ ಇದ್ದೀನಿ. ಅದನ್ನು ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದನ್ನೆಲ್ಲ ನೀವು ಓದಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇದರ ಬೆನಿಫಿಟ್ ಏನು ಅನ್ನೋದು. ಈಗ ಆಲ್ರೆಡಿ ನೋಡಿರಿ, ನಾನು ಮೋಸಂಬಿಯಿಂದ ಕೂಡ ಮಾಡ್ಬೋದು, ನೀವು ಸಂತ್ರೆಯಿಂದ ಮಾಡ್ಬೋದು. ಇದು ಆರೆಂಜ್ ಅಂದರೆ ಸಂತ್ರಿನೇ. ಇದೇ ರೀತಿಯಾಗಿ ನೀವು ಮಾಡ್ಕೋಬೋದು. ಈಗ ಈ ಆರೆಂಜಿನ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಓಪನ್ ಮಾಡಿ ಒಳಗಿರುವಂಥ ಈ ಥರ ನಾರು ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು. ಮತ್ತು ಬೀಜ ಕೂಡ ತೆಗೆದ್ರೆ ತುಂಬಾ ಒಳ್ಳೆಯದು. ಇದೆಲ್ಲನೂ ನಾನಿವಾಗ ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಕಲ್ಲು ಸಕ್ಕರೆ, ಚೂರು ಉಪ್ಪನ್ನು ಹಾಕ್ಕೊಂಡು ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈ ಜ್ಯೂಸ್ ನೋಡಿರಿ, ವೆಯ್ಟ್ ಲಾಸ್, ಸ್ಕಿನ್ ಗ್ಲೋ ಮತ್ತು ನಮ್ಮ ಬಾಡಿಯಲ್ಲಿ ಏನು ವಿಟಮಿನ್ ಕಡಿಮೆ ಇರುತ್ತೆ ಅದೆಲ್ಲನೂ ಕವರ್ ಮಾಡುತ್ತೆ. ಇದು ನೋಡಿರಿ, ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದೆ. ಇದ್ರ ಬೆನಿಫಿಟ್ಸ್ ಎಲ್ಲನೂ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡ್ಕೊಂಡ್ರಿ ಅಂತಂದ್ರೆ ಖಂಡಿತ ಮಾಡ್ತೀರಾ. ಈ ಜ್ಯೂಸು ಪ್ರತಿದಿನ ನೀವು ಮಾಡಿ ಕುಡಿತೀರಾ. ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದರಲ್ಲಿ. ಈಗ ನೋಡಿರಿ, ಈಗ ಸಾಣಿಗೆಯಿಂದ ನಾವೆಲ್ಲನೂ ಸೋದಿಸ್ಕೊಂಡು ಮೇಲೆ ಬಂದಿರುತ್ತಲ್ವ, ಇದರಲ್ಲಿ ಕೂಡ ಏನೋ ಜ್ಯೂಸಿನ ಅಂಶ ಇರುತ್ತೆ. ಇದ್ರಾಗ ನಮಗೆ ಜಾಸ್ತಿ ಕ್ವಾಂಟಿಟಿ ಆಗಬೇಕು ಅಂತಂದರೆ ಇದನ್ನು ಮತ್ತೊಂದು ಸಾರಿ ಮಿಕ್ಸಿಗೆ ಹಾಕ್ಕೊಂಡು 1-2 ಗ್ಲಾಸ್ ಕೂಲ್ ಆಗಿರುವಂಥ ನೀರು ಹಾಕ್ಕೊಂಡು ಇಲ್ಲ ಐಸ್ ಕ್ಯೂಬ್ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಂಡು ಮತ್ತೆ ಸೋದಿಸ್ಕೊಳ್ಳೋದ್ರಿಂದ ನಮ್ಮ ಜ್ಯೂಸಿನ ಕ್ವಾಂಟಿಟಿ ಹೆಚ್ಚಾಗುತ್ತೆ. ಜ್ಯೂಸ್ ಕೂಡ ತುಂಬಾ ಚಿಲ್ಡ್ ಆಗುತ್ತೆ. ನಾವು ಐಸ್ ಕ್ಯೂಬ್ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಜ್ಯೂಸು ಫುಲ್ಲು ಚಿಲ್ಡ್ ಆಗುತ್ತೆ. ನಾವು ಫ್ರಿಜ್ಜಿನಲ್ಲಿ ಇಡೋ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಇದು ಗಟ್ಟಿ ಜ್ಯೂಸೇ ನೀವು ಯೂಸ್ ಮಾಡ್ತೀನಿ ಅನ್ನೋದಾದರೆ ನೀವು 1 ಅವರ್ ಫ್ರಿಜ್ಜಿನಲ್ಲಿ ಇಡ್ರಿ, ಇಲ್ಲ ಐಸ್ ಕ್ಯೂಬ್ ಹಾಕ್ಕೊಂಡು ಸರ್ವ್ ಮಾಡಿರಿ. ನೋಡಿರಿ, ನಮ್ಮ ಆರೋಗ್ಯಕರವಾಗಿರುವಂಥ ಹೆಲ್ತಿ ಆಗಿರುವಂಥ ಹೋಮ್ ಮೇಡ್ ಜ್ಯೂಸ್ ರೆಡಿ ಆಯ್ತು ರೀ. ನಿಮ್ಗೆ ಹೆಂಗೆ ಅನ್ನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.